ಧಾಮ. ಇಲ್ಲಿ ನೀವು ಬಂದರೆ ಮಳೆಗಾಲ ಅಂದರೆ ಜೂನ್ ಜುಲೈ ಆಗಸ್ಟಲ್ಲಿ ಬರಬೇಕು. ಆಮೇಲೆ ಬಂದರೆ ಇಲ್ಲಿ ಒಳಗಡೆ ಬಿಡೋದಿಲ್ಲ. ಫ್ರೆಂಡ್ಸ್, ಇದು ಜೋಗಿಮಟ್ಟಿ ವನ್ಯಧಾಮ. ಇಲ್ಲಿ ನಿಮಗೆ ಜೂನ್ ಜುಲೈ ಆಗಸ್ಟಲ್ಲಿ ಮಾತ್ರ ಬಿಡ್ತಾರೆ ಒಳಗಡೆ. ಆಮೇಲೆ ನೀವು ಬಂದರೆ, ಇವಾಗ ನಾವು ಡಿಸೆಂಬರಲ್ಲಿ ಬಂದಿದ್ದೀವಿ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿ ಬೆಂಕಿ ಗೀಚು ಅಂತಾರಲ್ಲ, ಕಾಡ್ಗೀಚು, ಅದಾಗೋಗುತ್ತೆ ಅನ್ನೋ ಭಯದಲ್ಲಿ ಅವರು ಜೂನ್ ಜುಲೈ ಆಗಸ್ಟ್ ಮಾತ್ರ ಬಿಡ್ತಾರಂತೆ. ಇನ್ನು ನಾವು ಬಂದಿದ್ದೀವಿ ಅಷ್ಟೇ. ಝೂ ಬೇಕಂದರೆ ನೋಡ್ಕೊಂಡು ಹೋಗ್ಬೋದು. 9:30 ಸ್ಟಾರ್ಟ್ ಆಗುತ್ತೆ ಝೂ. ಒಳಗೆ ಬಿಡ್ತಾರೆ. 50 ರೂಪೀಸ್ ಚಾರ್ಜ್ ಇರುತ್ತೆ. ಹೋಗಿ ನೋಡ್ಕೊಂಡು ಬರ್ಬೋದು. ನಾವಿನ್ನು ಇಲ್ಲಿ ನೋಡಿದ್ದಾಯ್ತು ಇಷ್ಟೇ. ಎಂಟ್ರೆನ್ಸ್ ಮಾತ್ರ ನೋಡ್ಕೊಂಡು ಇವಾಗ ಬೇರೆ ರಾಜರಾಜೇಶ್ವರಿ ಟೆಂಪಲ್ಗೆ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಾಯ್. ಜೋಗಿಮಟ್ಟಿಗೆ ಬಾಯ್. ಮರ, ಬೇಲ್ದಣ್ಣದ ಮರ ನೋಡಿ ಹೀಗಿದೆ ಜೋಗಿಮಟ್ಟಿ. ಕಾರೆಲ್ಲ ಹೊರಗಡೆನೇ ಪಾರ್ಕ್ ಮಾಡ್ಕೋಬೇಕು. ಓಕೆ, ಬಾಯ್. ಸಾಗರ ಡ್ಯಾಮ್ಗೆ ಹೊರಟಿದ್ದೀವಿ. ಹೋಗೋ ದಾರಿನಲ್ಲಿ ಈ ವ್ಯೂ ಕಾಣ್ತು, ಅದಕ್ಕೆ ನಿಂತ್ಕೊಂಡಿದ್ದೀವಿ. ತುಂಬಾ ಬಿಸಿಲಿದೆ, ತಡೆಯೋಕ್ಕಾಗ್ತಾ ಇಲ್ಲ ಬಿಸಿಲು, ಅಷ್ಟು ಬಿಸಿಲಿದೆ. ಬಟ್ ಇಲ್ಲಿ ನೇಚರ್ ಮಾತ್ರ ಸೂಪರ್ ಆಗಿದೆ. ಇದು ಚಾನಲ್ ನೀರಿಲ್ಲ, ಬಟ್ ನೀರಿಲ್ಲ ಇನ್ನು. ಅಲ್ಲಿ ನೀರಿದೆ ಅಂದರೆ ಕ್ಲೋಸ್ ಮಾಡಿದಾರೆ, ಅಲ್ಲಿ ಒಂಥರ ಚೆಕ್ ಮಾಡಿದ್ರೆ ಹೇಗಿದೆ ಈ ವ್ಯೂ. ಓ, ಬೆಟ್ಟದ ರಾಶಿ, ಸುತ್ತಲೂ ಬೆಟ್ಟ. ನೋಡಿ ಇಲ್ಲಿ ಯಾರೋ ತಾತ ನಿಂತಿದ್ದಾರೆ. ಸುತ್ತಲೂ ಬೆಟ್ಟನೇ ಇರೋದು. ಓ ಮಾ, ತುಂಬಾನೇ ಬಿಸಿಲಿದೆ ನೋಡಿ. ಅಲ್ಲಿ ನೀರಿದೆ, ಚಾನಲಲ್ಲಿ ಇಷ್ಟಲ್ಲಿ ನೀರಿಲ್ಲ. ಆಮೇಲೆ ನೀರು ಬಿಟ್ಟು ಅಲ್ಲಿ ನೀರಿದೆಯಾ, ಸ್ಟೋರ್ ಮಾಡಿದ್ದಾರೆ. ಹಾಂ ಹೌದು, ಅಲ್ಲಿ ನೀರಿದೆ. ಅಲ್ಲಿ ಕ್ಲೋಸ್ ಮಾಡಿರೋದ್ರಿಂದ ಈ ಕಡೆ ಬಂದಿಲ್ಲ ಅಷ್ಟೇ. ಅಲ್ಲೆಲ್ಲ ನೀರಿದೆ ನೋಡಿ. ವಿಂಡ್ ಮಿಲ್ಸ್ ಎಲ್ಲ ಇದೆ ಬೆಟ್ಟದ ಮೇಲೆ, ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಕ್ಲೋಸ್ ಮಾಡಿ ತೋರಿಸ್ತೀನಿ. ದಾಕಿಲ್ಲಿಮ್ಮ ನೋಡಿ, ಬೆಟ್ಟ, ವಿಂಡ್ ಮಿಲ್ಸ್. ಸಿಕ್ಕಾಪಟ್ಟೆ ಬಿಸಿಲು, ರೋಸ್ಟ್ ಆಗಿಬಿಟ್ಟಿದ್ದೀವಿ. ಭದ್ರಾ ರಿವರ್ ರೋಡಿಗೆ ಬಂದ್ಬಿಟ್ಟಿದೆ ಹರ್ಕೊಂಡು. ಇಲ್ಲಿ ನೋಡಿ ಭದ್ರಾ ರಿವರ್. ಓ
ರೋಡ್ವರೆಗೂ ಬಂದಿದೆ ನೋಡಿ. ಹೇ ಹಾ ಹಾ. ರಂಗನಾಥ ಸ್ವಾಮಿ ಟೆಂಪಲ್. ಫ್ರೆಂಡ್ಸ್, ಇದು ವೇದಾವತಿ ರಿವರು ಹರಿತಾ ಇರೋದು ಡ್ಯಾಮ್ ನೋಡೋಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಡ್ಯಾಮ್, ತುಂಬ ವಿಶಾಲವಾಗಿರುವಂಥ ರಿವರ್, ತುಂಬಾ ದೊಡ್ಡದಾಗಿದೆ ರಿವರ್. ಹಾಗೆ ನೋಡಿ ಇಲ್ಲಿ ಡ್ಯಾಮ್ ಇದೆ, ದೊಡ್ಡದಾಗಿ ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ತೋರಿಸ್ತೀವಿ ಹತ್ತಿರದಿಂದ ನೋಡೋಣ. Check the mic and make sure it sound right, boys. It sound right, boys. ಫ್ರೆಂಡ್ಸ್, ವಾಣಿವಿಲಾಸ್ ಡ್ಯಾಮ್ ನೋಡಿದ್ವಿ. ವೇದಾವತಿ ರಿವರ್ ಹರಿತಾ ಇದೆ, ಡ್ಯಾಮ್ ಕಟ್ಟಿದ್ದಾರೆ, ದೊಡ್ಡದಾಗಿದೆ. ರಿವರ್ ಕೂಡ ಅಷ್ಟೇ ದೊಡ್ಡದಾಗಿ ಕ್ಲೀನಾಗಿ, ಆಮೇಲೆ ನೇಚರ್ ತುಂಬ ಸೂಪರಾಗಿದೆ. ಸನ್ಸೆಟ್ ಕೂಡ ಇತ್ತು, ಆಗ್ತಾ ಇದೆ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಇನ್ನು ನಾವು ಇದನ್ನೆಲ್ಲ ನೋಡ್ಕೊಂಡು ಇವಾಗ ಹೊರಟಿದ್ದೀವಿ ಬೆಂಗಳೂರಿಗೆ. 3 ದಿನ ಪ್ರವಾಸ ಮುಗೀತು. ಇನ್ನು ಬೆಂಗಳೂರಿಗೆ. ಹಾಂ ನೋಡಿ, ಎಷ್ಟು ಸೈಲೆಂಟಾಗಿದೆ ಇಲ್ಲೆಲ್ಲ. ನೇಚರಲ್ಲಿದ್ವಿ 3 ದಿನ. ಇವಾಗ ನಮ್ಮ ಬ್ಯುಸಿಯಾಗಿರೋಂಥ ಬೆಂಗಳೂರಿಗೆ ಹೋಗೋಣ, ಬನ್ನಿ. ಬಾಯ್ ಬಾಯ್ ಹೇಳೋ ನಾಗೇಂದ್ರ, ಬಾಯ್ ಹೇಳ್ರಿ. ಕಾರ್ತಿಕ್ ಮಾಡ್ತಾರೆ, ಬಾಯ್.